ಹರೇ ಕೃಷ್ಣ ಎಲ್ರಿಗೂ. ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಪ್ರಕಾರ ಯಾವ ಸಂಖ್ಯೆಯಲ್ಲಿ ಹುಟ್ಟಿದವರು ಯಾವ ಸಂಖ್ಯೆಯಲ್ಲಿ ಹುಟ್ಟಿದವರ ಜೊತೆ ಮದುವೆ ಆದರೆ ಹೊಂದಾಣಿಕೆ ಇರುತ್ತೆ ಅಥವಾ ಅದೃಷ್ಟವನ್ನ ಶೇರ್ ಮಾಡ್ತಾರೆ ಎನ್ನುವಂತಹ ವಿಡಿಯೋ ಸೀರೀಸ್ನಲ್ಲಿ ನಾವಿವತ್ತು 9ನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ 9, 18, 27ನೇ ಸಂಖ್ಯೆಯಲ್ಲಿ ಹುಟ್ಟಿದ್ದೀರಾ ನೀವೆಲ್ಲರೂ ಕುಜಗ್ರಹ, ಮಂಗಳ ಅಥವಾ ಅಂಗಾರಕ ಗ್ರಹ ಅನ್ನುವಂತಹ ಗ್ರಹದ ಅಧಿಪತ್ಯಕ್ಕೆ ಒಳಗಾಗಿರ್ತೀರಾ. ಈ ಸಂಖ್ಯೆಯನ್ನ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ಸೇನಾಧಿಪತಿ ಸಂಖ್ಯೆ ಅಥವಾ ಸೋಲ್ಜರ್ ನಂಬರ್ ಅಂತ ಕರಿತೀವಿ. ಈ ಸಂಖ್ಯೆಯವರಿಗೆ ಅತ್ಯುತ್ತಮವಾದ ಆಯ್ಕೆ ಅಂತ ಹೇಳಿದ್ರೆ 1, 10, 19 ಅಥವಾ 28ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಜೊತೆ ಮದುವೆ ಆದ್ರೆ ಖಂಡಿತವಾಗ್ಲೂ ಹೊಂದಾಣಿಕೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 1ನೇ ಸಂಖ್ಯೆಯನ್ನ ನಾವು ರಾಜನ ಸಂಖ್ಯೆ, ಕಿಂಗ್ ನಂಬರ್ ಅಂತ ಹೇಳಿದ್ವಿ. ಹಾಗೇನೆ 9ನೇ ಸಂಖ್ಯೆಯನ್ನ ನಾವು ಸೇನಾಧಿಪತಿ ಸಂಖ್ಯೆ ಅಂತ ಹೇಳ್ತೀವಿ. ಹಾಗೇನೆ ರಾಜ ಮತ್ತೆ ಸೇನಾಧಿಪತಿ ಸೇರಿದ್ರೆ ಯಾವ ಯುದ್ಧ ಬೇಕಾದ್ರೂ ಗೆದ್ಕೊಂಡು ಬರ್ತಾರೆ, ಯಾವ ರಾಜ್ಯವನ್ನ ಬೇಕಾದ್ರೆ ಗೆಲ್ತಾರೆ ಅನ್ನುವಂಥದ್ದು ಪ್ರತೀತಿ ಇದೆ. ಹಾಗಾಗಿ ಈ ಸಂಖ್ಯೆಗೆ ಅತ್ಯುತ್ತಮ ಆಯ್ಕೆ ಅಂತ ಹೇಳಿದ್ರೆ 1ನೇ ಸೀರೀಸ್ ನಲ್ಲಿ ಹುಟ್ಟಿರೋರು. ಸೆಕೆಂಡ್ ಆಪ್ಷನ್ ಅಂತ ಹೇಳಿದ್ರೆ 3, 12, 21 ಅಥವಾ 30ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಜೊತೆ ಮದುವೆ ಆಗ್ಬೋದು. 3ನೇ ಆಪ್ಷನ್ ಅಂತ ಹೇಳಿದ್ರೆ 5ನೇ ಸಂಖ್ಯೆ ಎಲ್ಲರ ಜೊತೆ ಕೂಡ ಹೊಂದಾಣಿಕೆ ಆಗುತ್ತೆ. ಹಾಗಾಗಿ 5, 14, 23ನೇ ಸಂಖ್ಯೆ ಹುಟ್ಟಿದವರ ಜೊತೆ ಮದುವೆ ಆಗ್ಬೋದು. ಇಲ್ಲಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ 9 ಸಂಖ್ಯೆಗಳ ವಿಡಿಯೋ ಮುಗ್ದಿದೆ. ಮುಂದಿನ ವಿಡಿಯೋಸ್ ಯಾವುದ್ರ ಬಗ್ಗೆ ಮಾಡಬೇಕು, ಸಂಖ್ಯಾಶಾಸ್ತ್ರದ ಬಗ್ಗೆ ಹಾಗೇನೆ ಯಾವ ವಿಚಾರದ ಬಗ್ಗೆ ಮಾಡ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರೇ ಕೃಷ್ಣ.